ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್ನ ಸೆಕೆಂಡ್ ವಿಡಿಯೋ. ಇಲ್ಲಿ ನಾನು ನಿಮಗೆ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡತ್ತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಈ ರೀತಿಯಾಗಿ ಮಾಡೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋಣ. ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹುರುಳಿಕಾಳು ಹಾಕ್ಕೋಬೋದು. ನಿಮ್ಮ ಮನೆಯಾಗ ಎಷ್ಟು ಮಂದಿ ಇರ್ತಾರೆ ಅಷ್ಟು ಪ್ರಕಾರ ನಾನು ಹಾಕ್ಕೋಬೋದು. ನಾನು ಇಷ್ಟು ತೊಗೊಂಡೆ, ನನಗೆ ಇಷ್ಟು ಸಾಕು. ಇಷ್ಟು ತೊಗೊಂಡಾದ್ಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಇದನ್ನ ನೀಟಾಗಿ ವಾಶ್ ಮಾಡ್ಕೊತೀನಿ. ನಾನು ಚೆಂದಾಗಿ ಇದನ್ನು ತೊಳ್ಕೊಂಬಿಟ್ಟು ಆ ನೀರನ್ನ ಚೆಲ್ಲಿ ಅದಕ್ಕೆ ಇನ್ನೆರಡು ಎಕ್ಸ್ಟ್ರಾ ಗ್ಲಾಸ್ ನೀರು ಸೇರಿಸ್ಕೊತೇನೆ ಬೇಯೋದಕ್ಕೆ. ಯಾಕಂದರೆ ಇದಕ್ಕೆ ನೀರು 2 ಗ್ಲಾಸ್ ನೀರು ಸೇರಿಸಿ ಇದ್ರೆ ಇದು ಆವಿಯಾಗಿ ಹೋಗಿಬಿಡುತ್ತೆಲ್ಲ, ಕುದ್ದು ಅದು ಸ್ವಲ್ಪ ಉಳ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ಇಲ್ಲೇ ನೀವು ಖಾರ ಜಾಸ್ತಿ ತಿಂತೀರಿ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆ ತಿಂತೀರ ಅಂದ್ರೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಸಾಕಿಲ್ಲಿ. ನಾನು ಏನು ಮಾಡತ್ತೀನಿ, ಹಸಿರು ಮೆಣಸಿನ್ಕಾಯಿ ತೊಟ್ಟು ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ಇಲ್ಲಿ ನೋಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಬೇಯುತ್ತ ಅಂತಂದು ನಮ್ಮ ಮಮ್ಮಿ ಹೇಳ್ತಿರ್ತಾರೆ, ಅದಕ್ಕಾಗಿ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ನಾನು ಟೊಮೊಟೊನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತೀನಿ. ಹುರುಳಿಕಾಳು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಇದು ಉಷ್ಣಾಂಶ ಇರೋದ್ರಿಂದ ಇದು ಚಳಿಗಾಲದೊಳಗೆ ಮಳೆಗಾಲದೊಳಗೆ ಅಂಕರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರೀ. ಇದ್ರದ್ದು ಸಾಂಬಾರು, ಪಲ್ಯ, ರಸಮ್ಮು ಎಲ್ಲ ಮಾಡ್ಕೊಂಡು ತಿಂತಾರೆ. ನೀವು ಅದೇ ಥರ ಏನು ಬೇಕಾದರೂ ಇದು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಜಿಮ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ಅಂಕರಿ ಭಾಳ ಅಂದ್ರೆ ಭಾಳ ಚಲೋ ರೀ. ಯಾಕಂದ್ರೆ ಇದು ಹೈ ಪ್ರೋಟೀನ್ ಇರ್ತೈತಿ ಇದ್ರೊಳಗೆ. ಆಮೇಲೆ ಕಿಡ್ನಿ ಸ್ಟೋನ್ ಇದ್ದವ್ರಿಗೂ ಇದು ಭಾಳ ಅಂದ್ರೆ ಭಾಳ ಚಲೋ. ಒಟ್ಟಾರೆ ಹೇಳ್ಬೇಕಂದ್ರೆ ಆರೋಗ್ಯಕ್ಕಂದ್ರೆ ಹುರುಳಿಕಾಳು ಭಾಳ ಅಂದ್ರೆ ಭಾಳ ಚಲೋ ಐತಿ. ನೀವು ವಾರದೊಳಗೆ ಒಂದು ಸತಿಯಾರ ಇದನ್ನ ಮಾಡ್ಕೊಂಡು ತಿನ್ಬೇಕು. ಬ್ಯಾಸ್ಗೆ ಒಳಗೆ ಅಂತಂದ್ರೆ ನೀವು ಇದನ್ನು ವಾರಕ್ಕೆ 1 ಸತಿ ಅಥವಾ 2 ಸತಿ ತಿಂದ್ರೆ ನಡಿತೈತಿ. ಚಳಿಗಾಲದ ಮಳೆಗಾಲದೊಳಗೆ ನೀವು 2ರಿಂದ 3 ಸತಿ ತಿಂದ್ರಂಕರ್ ಭಾಳ ಅಂದ್ರೆ ಭಾಳ ಚಲೋ. ಇದು ಇನ್ನೂ ಒಂದು ನಿಮಗೆ ಏನು ಹೇಳ್ಬೇಕಂತಂದ್ರೆ ಶೀತ ಕೆಮ್ಮು ಇರ್ತೈತಲ್ಲ ಅದಕ್ಕೂ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ನಾನು ಇಲ್ಲೇನು ಮಾಡಿದೆ ಅಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅಡುಗೆ ಎಣ್ಣೆನ, ಅಂದ್ರೆ ಸ್ವಲ್ಪ ಜಲ್ದಿ ಕುದಿತಾವಂತಂದು ಅಡುಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡ್ಕೊಳತ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡೆ. ಈಗ ನಾನು ಇದನ್ನು ಬೇಯಕ್ಕೆ ಬಿಡ್ತೀನಿ ರೀ ಸ್ವಲ್ಪ ಹೊತ್ತು. ಒಂದು 5ರಿಂದ 6 ಸೀಟಿ ಆಗ್ಬೇಕ್ರಿ ಇವು. ಯಾಕಂದ್ರೆ ಹುರುಳಿಕಾಳು ಭಾಳ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳ್ತೈತೆ ರೀ. ಹಾಗಾಗಿ ಒಂದು 5ರಿಂದ 6 ಸೀಟಿ ಹೊಡೆಸ್ಕೊರಿ ನೀವು ಕುಕ್ಕರ್ ಒಳಗೆ. ನೋಡ್ತಿರ್ಬೋದು ಇಲ್ಲಿ ನಾನಂತೂ ಈಗ ಸೀಟಿ ಹೊಡೆಸ್ಕೊಂಡೆ. ಇದು ಫುಲ್ ಬೆಂದಾವ ಇವು ಕಾರಣ. ಬೆಂದಿದ್ದ ಕಾರಣಕ್ಕೆ ನಾನು ಇದನ್ನು ತಕ್ಕೊಂಡು ಓಪನ್ ಮಾಡ್ಕೊತೀನಿ. ನೋಡಿರಿ ಯಾವ ಥರ ಬೆಂದೈತೆ ಅಂತಂದು ನಾನು ಓಪನ್ ಮಾಡ್ತೀನಿ ನೋಡಿರಿ. ಇವಾಗ ಸ್ವಲ್ಪ ಗ್ಯಾಸ್ ಹಿಡಿತದು ತೆಗ್ದೆ. ಹಾಂ ನೋಡಿರಿ, ನೀಟಾಗಿ ಟೊಮ್ಯಾಟೊ, ಮೆಣಸಿನ್ಕಾಯಿ, ಹುರುಳಿಕಾಳು ಎಷ್ಟು ಮಸ್ತ್ ಬೆಂದಾವಂತಂದ್ರಿ. ನೀವು ಮಿಕ್ಸಿಗೆ ಹಾಕೊಳ್ಳೋದೇ ಬೇಡ, ಅದನ್ನ ವಾಪಸ್ ಹಂಗೆ ಒಂದು ಸೌಡ್ ತೊಗೊಂಡು ಅದರಲ್ಲಿಂದ ಮಗಚ್ಕೊಂಡ್ಬಿಟ್ಟು ಸಾಕು. ನಾ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಮಗಚ್ಕೋಬೇಕಂತ. ಈ ಥರ ಒಂದು ಸೌಟನ್ನ ತೊಗೊಂಡು ನೀವು ಅದನ್ನು ನೀಟಾಗಿ ದಂಡಿಗೆ ಹಾಕಿ ಮಗಚ್ಕೋಬೇಕು. ಆಗಲೇ ನೀವು ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ರಿ, ಬಟ್ ಅದನ್ನು ನೋಡ್ರಿ ಈಗ ಕುದ್ದು ಅದು ಇಷ್ಟೇ ಅಂದ್ರೆ ಇಷ್ಟ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಇದು ನಿಮ್ಗೆ ಮಗಚ್ಕೊಳಕ್ಕೂ ಈಸಿ ಆಗ್ತೈತಿ. ನೀವು ಅಡ್ವಾನ್ಸಾಗಿ ನೀರು ಸೇರಿಸ್ಕೋಬಾರ್ದು. ಅದಕ್ಕೆ ಇಷ್ಟು ಅದೆಷ್ಟು ಬೆಂದಿರುತ್ತೆ ಅಷ್ಟರೊಳಗೆ ನೋಡ್ಕೊಂಡು ನೋಡ್ತಿರ್ಬೋದು. ಮಸ್ತ್ ಬೆಂದೈತ್ರಿ. ನಾನು ನೋಡ್ಕೊಂಡು ಇಲ್ಲಿ ಒಂದು ಕಾಳನ್ನ ಹೆಚ್ಚಿಕ್ಬಿಟ್ಟು ನೋಡಿರಿ ಮಸ್ತಾಗೈತಿ. ನಾ ಎಲ್ಲನೂ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡೆ. ಅದನ್ನೆಲ್ಲನೂ ಸ್ಮ್ಯಾಶ್ ಮಾಡಿಕೊಂಡೆ. ಆದಮೇಲೆ ನಾ ಅದನ್ನು ವಾಪಸ್ ಸ್ಟವ್ ಆನ್ ಮಾಡಿ ಅದನ್ನ ಅದ್ರ ಮೇಲೆ ಇಟ್ಕೊಂಡು ಅದೆಲ್ಲ ಬೆಂದು ನೀರೆಲ್ಲ ಹೋಗಿತ್ತಲ್ಲ, ಅದಕ್ಕೆ ನಾನು ಎಕ್ಸ್ಟ್ರಾ ಮತ್ತೆ 1-2 ಗ್ಲಾಸ್ ನೀರನ್ನ ಅದಕ್ಕೆ ಇಲ್ಲಿ ಸೇರಿಸ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು ವಿಡಿಯೋದೊಳಗೆ. ನಾನು ಎಕ್ಸ್ಟ್ರಾ 2 ಗ್ಲಾಸ್ ನೀರನ್ನ ಅದಕ್ಕೆ ಸೇರಿಸ್ಕೊಂಡೆ. ನೀವು ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಂಡಿರ್ತೀರಿ ಅಷ್ಟು ನೀರನ್ನ ನೀವು ಅದಕ್ಕೆ ಸೇರಿಸ್ಕೋಬೋದು. ನನಗಿಷ್ಟ ಸಾಕೀಗ. ಇಲ್ಲಿ ನಾನು ಧನಿಯಾ ಪುಡಿ, ಉಪ್ಪು, ಖಾರ, ಅರ್ಶಿಣ ಪುಡಿ, ಗರಂ ಮಸಾಲ, ಗುರಳ್ ಪುಡಿ ತೊಗೊಂಡೇನಿ. ಇಷ್ಟೂ ನಾನು ಈ ಸಾಂಬಾರ್ಗೆ ಹಾಕ್ತಿರೋ ಮಸಾಲ. ಇದು ಇಂಗ್ರೀಡಿಯೆಂಟ್ಸು ನೋಡ್ತಿರ್ಬೋದು. ಇದೆಲ್ಲ ಹಾಕಾತೀನಿ. ಆಮೇಲೆ ಧನಿಯಾ ಪುಡಿ ಮತ್ತು ಗುರಳ್ ಪುಡಿ ನಿಮ್ಗೆ ಆಪ್ಷನಲ್ ರೀ. ನಿಮ್ಮ ಹತ್ರ ಇದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ ನಡಿತೈತಿ. ನೀವು ಜಸ್ಟ್ ಉಪ್ಪು, ಖಾರ, ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು. ನೀವು ಖಾರ ಜಾಸ್ತಿ ತಿಂತೀರಂತಂದ್ರೆ ಹಾಕ್ಕೋಬೋದು. ಯಾಕಂದ್ರೆ ನಾವು ಆಗಲೇ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡೇವಿ. ನನಗೆ ಸ್ಪೈಸಿ ಭಾಳ ಇಷ್ಟ ಆಗ್ತೈತೆ ರೀ. ಅದಕ್ಕೆ ನಂಗೆ ಸ್ಪೈಸಿ ಬೇಕಂತಂದು ನಾನು ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಂಡು, ನಿಮಗೆ ಖಾರ ಬೇಡ ಅಂತ ಅದನ್ನೂ ಬಿಡ್ಬೋದು. ನೀವು ಜಸ್ಟ್ ಗರಂ ಮಸಾಲ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಮುಗೀತು ಅದ್ರೊಳಗೆ. ಆಮೇಲೆ ಅದೊಂದೆರಡು ಕುದಿ ಬರಕ್ಕೆ ಬಿಡ್ಬೇಕು ರೀ. ಅದನ್ನು ನೋಡ್ತಿರ್ಬೋದು ನೀವು ಯಾವ ಥರ ಕುದಿಯತ್ತದಂತ. ನಾನೀಗ ಒಂದು ಕುದಿ ಬರಕ್ಕೆ ಬಿಟ್ಟಿನಿ ರೀ. ಅದು ಕುದಿಯತ್ತೈತಿ. ನಾ ಸೈಡಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳಕತ್ತೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳಕ್ಕೆ ನಾ ಇಲ್ಲೊಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಅದರ ಸ್ಟವ್ ಮೇಲೆ ನಾವು ಒಂದು ಒಗ್ಗರಣೆ ಕೊಡೋದು ಒಂದು ಚಚ್ಕೊಂಡಾದ್ಮೇಲೆ ಆ ಕಡೆ ಇಟ್ಕೊಂಡೀನಿ ಆ ಕಡೆ ಸ್ಟವ್ ಮೇಲೆ. ಆಮೇಲೆ ನಾ ಇಲ್ಲೇನು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ.
ಎಣ್ಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ನನ್ನ ಒಂದು ಚಿಕ್ಕ ಸ್ಪೂನ್ಲಿಂದ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ. ನಾ ಎಣ್ಣೆ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋ, ಕಡಿಮೆ ಬಟ್ ಲಿಮಿಟೆಡಾಗಿ ಯೂಸ್ ಮಾಡೋದು ಒಳ್ಳೆಯದು. ನಾ ಇಲ್ಲೇ ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಳಕತ್ತೀನಿ. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಒಂದು ಹಾಕ್ಕೊಳತ್ತೀನಿ ಅಂತಂದು. ಹಾಕ್ಕೋಬೇಕಂದ್ರೆ ಚಟ್ ಅಂತ ಸಿಡಿದ್ಬಿಡ್ತೀರಿ. ಅದು ಸ್ವಲ್ಪ ಕರಿಬೇವು ಅದು ಹಾಕ್ಕೋಬೇಕಂತಂದ್ರೆ ಹಸಿ ಇರುತ್ತಲ್ಲ, ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೂರ ಸರದು ಹಾಕಿರಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಹೆಸರು ನೀವು ಜಜ್ಕೊಂಡಿದ್ದು ಹಾಕಬೇಕಂದ್ರೆ ಸ್ವಲ್ಪ ದೂರ ಸರ್ಕೊಂಡು ಹಾಕಿರಿ. ಆಮೇಲೆ ನೋಡ್ತಿರ್ಬೋದು ನಾ ಅದು ಭಾಳ ಕಾಯ್ದು ಬಿಟ್ಟಿತ್ತು ಅದು ಕಡಾಯಿ, ಹಂಗಾಗಿ ನಾ ಹಾಕೊಂಡ್ಬಿಡ್ಲಿಕ್ಕೆ ತಗೊಂಡೆ. ಈಗ ಇದ್ರದ್ದು ಒಗ್ಗರಣೆ ರೆಡಿ ಆಯ್ತು. ನಾ ಏನು ಮಾಡ್ತೀನಿ, ಇದಕ್ಕೆ ಸೇರಿಸ್ಕೊತೇನೆ ಇವಾಗ. ನಿಮ್ಮ ಹತ್ರ ಈ ಥರ ಕಡಾಯಿ ಇಲ್ಲ ಅಂತಂದ್ರೆ ನೀವು ಎಕ್ಸ್ಟ್ರಾ ಒಂದು ಪಾತ್ರೆ ತೊಗೋಬೋದು. ನೀವು ಸಾರು ಯಾವ ನೀವು ಮಾಡಿದ್ರೆ ನಿಮ್ಮ ಕುಕ್ಕರ್ ಒಳಗೆ ನೀವು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಇದ್ದರೆ ಕರಿಬೇವು ಹಾಕ್ಕೋಬೋದು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಕುಕ್ಕರಿಂದ ನೀವು ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಮುಗಿತು, ನಿಮ್ದು ಸಾಂಬಾರು ರೆಡಿ ಆಗುತ್ತೆ. ನೋಡ್ತಿರ್ಬೋದು ಯಾವ ಥರ ಅಂತಂದು ಕುದಿಯಾತೈತಂದ್ರೆ ಘಮ ಅಂತಂದು ಸ್ಮೆಲ್ ಬರತೈತೆ ನನಗೆ. ಕರಿ ನನಗೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಸೌಟ್ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಾಕತ್ತೀನಿ. ಸಾಂಬಾರನ್ನ ಕುದಿ ಬರತೈತೆ, ನೀವು ನೋಡ್ತಿರ್ಬೋದು. ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನಾನು ಹುಣಸೆ ಹಣ್ಣಿನ ಒಂದು ಚಿಕ್ಕದು ಒಂದು ನೆಲ್ಲಿಕಾಯಿ, ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನಾನು ನೀರೊಳಗೆ ನೆನೆಯೋಕೆ ಇಟ್ಕೊಂಡಿದ್ದೆ. ನೀವು ಹುಳಿ ಇಷ್ಟಪಡ್ತೀರಿ ಅನ್ನೋಂಗಿದ್ರೆ ನೀವು ಇದನ್ನು ಹಾಕ್ಕೋಬೋದು, ಇಲ್ಲ ಅಂದ್ರೆ ನಡಿತೈತಿ. ನನಗೆ ಸ್ವಲ್ಪ ಒಂಚೂರು ಹುಳಿ, ಉಪ್ಪು ಖಾರ ಹುಳಿ ಇದ್ರೆ ಸ್ವಲ್ಪ ಚಲೋ ಅನಿಸುತ್ತೆ ಊಟ ಮಾಡ್ಬಂದು. ಅದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪ ಅದನ್ನು ಹುಣಸೆ ಹಣ್ಣನ್ನು ಆವಾಗಲೇ ನೆನೆಯೋಕೆ ಇಟ್ಕೊಂಡಿದ್ದೆ. ನೆನೆಸ್ಬಿಟ್ಟು ನಾ ಇಲ್ಲಿ ಇದನ್ನ ಸ್ವಲ್ಪ ಕಿವುಚ್ಕೊಂಡ್ಬಿಟ್ಟು ಅದರ ರಸನ ನಾನು ಸಾಂಬಾರಿಗೆ ಸೇರಿಸ್ಕೊತೀನಿ. ಇಲ್ಲಿ ನೀವು ಹುಳಿ ಇಷ್ಟಪಡ್ತೀರ ಅನ್ನಂಗಿದ್ರೆ ಮಾತ್ರ ಹಾಕ್ಕೋರಿ, ಇಲ್ಲಾಂದ್ರೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಜನಕ್ಕೆ ಹುಳಿ ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ಜನಕ್ಕೆ ಹುಳಿ ಇಷ್ಟ ಆಗಲ್ಲ, ಹಂಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಟೊಮ್ಯಾಟೊನು ಸೇರಿಸ್ಕೊಂಡಿದ್ವಿ ಅಲ್ಲಿ, ಅದ್ರ ಸಂಬಂಧ ನೀವು ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಇಲ್ಲ. ಇದು ಆಪ್ಷನಲ್, ಹಾಕ್ಕೊಳಕ್ಕೆ ಬೇಕಂತೇನಿಲ್ಲ. ನಿಮ್ಮ ಹತ್ರ ಇದ್ರೆ ಹಾಕೋರಿ, ಇಲ್ಲಾಂದ್ರಿಲ್ಲ. ಹಾಕಿದ್ರೆ ಸ್ವಲ್ಪ ಚಲೋ ಆಗುತ್ತೆ. ಅದು ಹುರುಳಿಕಾಳು ಸಾಂಬಾರಿಗೆ ಹುಣಸೆಹಣ್ಣು ಹಾಕಿದ್ರೆ ಮಸ್ತ್ ಆಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ. ನಾನು ಸ್ವಲ್ಪ ಕೈಯೊಳಗೆ ಹಾಕ್ಕೊಂಡು ಟೇಸ್ಟ್ ಮಾಡಾಕತ್ತೀನಿ ಹೆಂಗಾಗೈತೆ ಅಂತ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ನನಗಂಕರಿ ಇದನ್ನ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಾಕತ್ರು ಮಸ್ತ್ ಅಂದ್ರೆ ಮಸ್ತ್. ನೀವು ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೆ ಇವಾಗ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.